ಏನು ದಕ್ಷಿಣ ಭಾರತದ ಸೈಮಾ ಅವಾರ್ಡ್ ಪ್ರಶಸ್ತಿ ವಿಜೇತರು ಇಡೀ ಕನ್ನಡದ ಪ್ರೇಕ್ಷಕರನ್ನ ನಗೆಗಡಲ್ಲಿ ತೇಲಿಸಿರ್ತಕ್ಕಂಥ ಜಾಲಿ ಜಾಲಿ ಜಾಕ್ ಅವ್ರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರಾಚ್ಯುಲೇಷನ್ಸ್, ಸೈಮಾ ಅವಾರ್ಡ್ ಪಡೆದಿದ್ದೀರಾ, ದಿ ಬೆಸ್ಟ್ ಕಾಮಿಡಿ ಆಕ್ಟರ್ ಇರುವಂತದ್ದು. ಒಳ್ಳೆದಾಗಿ. ಥ್ಯಾಂಕ್ ಯು. ನಮಸ್ಕಾರ ರಿಪಬ್ಲಿಕ್ ಕನ್ನಡ ಚಾನಲ್ಗೆ ಹಾಗೂ ವೀಕ್ಷಕರು ಕೂಡ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಇದರಲ್ಲಿರೋಂಥ ವೀಕ್ಷಕರು ಕೂಡ ಸುಮಾರು ಜನ ನನಗೆ ವೋಟ್ ಹಾಕಿರ್ತೀರಾ. ಅವ್ರು ಕೂಡ ನನ್ನ ಈ ಚಾನಲ್ ಮುಖಾಂತರ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ಸರ್, ನೀವು ಅನ್ಕೊಂಡಿದ್ರ ನನಗೆ ಸೈಮಾ ಅವಾರ್ಡ್ ಬರುತ್ತೆ, ದಕ್ಷಿಣ ಭಾರತದ ದಿ ಬೆಸ್ಟ್ ಅವಾರ್ಡ್, ಅದು ಅಂದ್ರೆ ಆ ಪ್ರಶಸ್ತಿ ಸಿಗೋದು ತುಂಬಾ ರೇರು. ಸೊ ಅಂತ ಪ್ರಶಸ್ತಿಯನ್ನು ಇವತ್ತು ಮುಡಿಗೇರಿಸಿಕೊಂಡಿದ್ರ, ಅನ್ಕೊಂಡಿದ್ರ ಯಾವತ್ತಾದ್ರೂ ಈ ಪ್ರಶಸ್ತಿ ಬರುತ್ತೆ ಅಂತ? ಪ್ರಶಸ್ತಿ ಬರೋ ದೊಡ್ಡ ಅನ್ಕೊಳ್ಳೋಂಥ ದೊಡ್ಡ ಆಕ್ಟರ್ ನಾನಿಲ್ಲ. ಬಟ್ ಇದ್ರೂ ಕೂಡ ಜನರು ಒಪ್ಕೊಂಡವ್ರೆ. ಜನರು ಒಪ್ಪಿಗೆ ಮೀರಿ ಯಾವುದೂ ಇಲ್ಲ ಇಲ್ವಾ. ಯಾವುದೇ ಒಬ್ಬ ಕಲಾವಿದ ಅವನ್ ಪ್ರಶಸ್ತಿ ಪಡೆಯೋದು ಅವನ ಕೈಯಲ್ಲಿ ಇರೋದು ಬದಲು ನೆಕ್ಸ್ಟ್ ಜನರ ಕೈಯಲ್ಲಿ. ಅವರು ವೀಕ್ಷಣೆ ಹಂಗಿರುತ್ತೆ. ಅವರು ನೋಡಿ ನಮ್ಮನ್ನ ಒಪ್ಕೊಂಡ್ರ ಮೇಲೇನೆ ಅವಾರ್ಡು ಪ್ರಶಸ್ತಿ ಎಲ್ಲ. ಅವ್ರು ಗೆದ್ದಾದ ಮೇಲೆ ನಮಗೆ ಪ್ರಶಸ್ತಿ ಸಿಗೋದು. ನಾವು ಹೇಳ್ಕೋಬಹುದು ನಾನು ದೊಡ್ಡ ನಟ, ನನ್ನ ಮೀರಿ ಯಾವುದೂ ಇಲ್ಲ ಅಂತ. ಜನ ಒಪ್ಕೊಂಡ ಮೇಲೇನೆ ನಾವು ನಟರಾಗೋದು. ಈ ಅವಾರ್ಡು ಎಲ್ಲ ಜನರು ಕೊಡೋದು, ಅವ್ರ ಕೈಯಿಂದಾನೆ ಎಲ್ಲ ಆಗೋದು. ಅಷ್ಟೇ ಅಲ್ವಳ್ಳೆ. ನಿಮ್ಮ ಮೊದಲನೇ ಸೈಮಾ ಅವಾರ್ಡ್ ಇದು. ಸೊ ಆ ಅನುಭವ ಹೇಗಿತ್ತು? ಯಾಕಂದ್ರೆ ದುಬೈಲಿ ಹೋದಾಗ ಆ ಜನರ ಮಧ್ಯೆ ದೊಡ್ಡ ದೊಡ್ಡ ಬೇರೆ ಭಾಷೆಯ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ಕೂತು ವೇದಿಕೆನ ಹಂಚ್ಕೊಂಡು ಈ ಪ್ರಶಸ್ತಿಯನ್ನು ಅಲ್ಲಿಂದ ತಗೊಂಡ್ಬರೋದಿದೆಯಲ್ಲ ಕರ್ನಾಟಕಕ್ಕೆ, ಆ ಖುಷಿನೇ ಬೇರೆ. ಅದ್ ಹೇಗಿತ್ತು ಆ ಫೀಲ್? ಈ ಪ್ರಶಸ್ತಿ ನನಗೆ ಈ ಜಾಲಿ ಜಾಲಿ ಅನ್ನೋ ಒಂದು ಕಾಮಿಡಿ ರೋಲ್ ಕೊಟ್ಟಂತ ವಿಜಯ್ ಸರ್ ನನಗೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ನನಗೆ ಈ ಅವಾರ್ಡ್ಗೆ ಅವರೇ ಒಂದು ಕಾರಣ. ಯಾಕಂದ್ರೆ ನಾವು ಪಿಕ್ಚರಲ್ಲಿ ಆಕ್ಟ್ ಮಾಡೋದೇ ದೊಡ್ಡ ವಿಷಯ. ಈ ತರ ಒಂದು ಅವಾರ್ಡ್ ಸಿಕ್ಕೋ ತರ ಒಂದು ರೋಲ್ ಕೊಟ್ಟು ನಮಗೆ ಅದನ್ನ ಜನರ ಮುಂದೆ ತಲುಪಿಸಿ ಅದನ್ನು ದೊಡ್ಡ ಮಟ್ಟದಲ್ಲಿ ರೆಡಿ ಮಾಡಿದ್ದಾರೆ ಅಂದ್ರೆ ಅವ್ರದೇ ಈ ಅವಾರ್ಡು. ಅವ್ರಿಗೆ ಫಸ್ಟ್ ನಾನು ಧನ್ಯವಾದಗಳು ಹೇಳ್ಕೊಂತೀನಿ. ಆಮೇಲೆ ನನಗೆ ವೋಟ್ ಹಾಕ್ದಂತ ಕರ್ನಾಟಕ 7 ಕೋಟಿ ಜನತೆಗೂ ನನ್ನ ಧನ್ಯವಾದಗಳು. ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ಕೊಂತೀನಿ. ಸರ್, ಇದ್ರ ಜೊತೆಗೆ ಒಂದು ಆರೋಪ ಕೇಳಿ ಬಂದಿತ್ತು. ಸೊ ಕಾರ್ಯಕ್ರಮದಲ್ಲಿ ದುನಿಯಾ ವಿಜಯ್ ಅವರು ಒಂದು ಆರೋಪ ಮಾಡ್ತಾರೆ. ಸೊ ಕನ್ನಡಿಗರಿಗೆ ಅವಮಾನ ಆಗುತ್ತೆ ಅಂದ್ರೆ, ಯಾರು ಇಲ್ದಾಗ ಖಾಲಿ ಇದ್ದಾಗ ಕನ್ನಡಿಗರನ್ನ ಕರೆದುಬಿಟ್ಟು ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನ ಕೊಡ್ತಾರೆ. ಅದಾದ ಬಳಿಕ ಎಡಿಟಿಂಗ್ ಅಲ್ಲಿ ಚಪ್ಪಾಳೆ ಹಾಕ್ಬಿಟ್ಟು ಇದ್ ಮಾಡ್ತಾರೆ. ಇದೆಷ್ಟು ಮಟ್ಟಿಗೆ ಸರಿ? ಇದನ್ನ ನಿಜಕ್ಕೂ ನಮಗೆ ಸಹಿಸಕ್ ಆಗಲ್ಲ. ಕನ್ನಡಕ್ಕೆ ಅದರದೇ ಆದಂತ ಗೌರವ ಇದೆ ಎನ್ನುವಂಥದ್ದನ್ನ ಹೇಳ್ತಾರೆ. ನಾವು ಏನ್ ಹೇಳ್ತೀವಿ ಅಂದ್ರೆ, ವಿಜಯ್ ಸರ್ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದ ಹೀರೋ, ಸೂಪರ್ ಸ್ಟಾರ್. ಇವಾಗಿರೋ ಹೀರೋಗಳಲ್ಲಿ ಅವರು ಒಂದು ದೊಡ್ಡ ಹೀರೋ. ನೀವು ಹೆಂಗೆ ಆಂಧ್ರದಲ್ಲಿ ದೊಡ್ಡ ಹೀರೋನೋ, ಯಾರು ಅಲ್ಲು ಅರ್ಜುನ್ ಸರ್ಗೆ ಹೇಳ್ತಿರೋದು, ನೀವು ಹೆಂಗ್ ದೊಡ್ಡ ಹೀರೋನೋ ಅವರು ಇಲ್ಲಿ ದೊಡ್ಡ ಹೀರೋ. ಯಾರು ನಮ್ಮ ವಿಜಯ್ ಸರ್ನು. ನಿಮ್ಗೆ ಅವಾರ್ಡ್ ಕೊಟ್ಟಾದ್ಮೇಲೆ ಇನ್ನೂ ಅವಾರ್ಡ್ಗಳು ಬ್ಯಾಲೆನ್ಸ್ ಇದೆ. ಅವ್ರ ಅವಾರ್ಡ್ಗಳನ್ನ ನೋಡ್ಕೊಂಡು ಹೋಗ್ಬೇಕು ಅನ್ನೋದು ನಿಮ್ದು ಒಂದು ಗೌರವ. ಅದನ್ನ ನೀವು ಕರೆಕ್ಟಾಗಿ ಮಾಡಿರ್ಬೇಕು. ಏನ್ ಮಾಡ್ತಾರೆ ಇವ್ರ ಅವಾರ್ಡ್ ತಗೊಂಡ ತಕ್ಷಣ ಹೊರಗಡೆ ಹೋಗ್ಬಿಟ್ರು. ಅದು ದೊಡ್ಡ ತಪ್ಪು. ಯಾರು ಅಲ್ಲು ಅರ್ಜುನ್ ಮಾಡಿದ್ದು. ಅವರು ನಮ್ ತರ ಒಂದು ದೊಡ್ಡ ಡಾಕ್ಟರ್ ಕುಂತವ್ರೆ, ಅವ್ರಿಗೂ ಅವಾರ್ಡ್ ಕೊಡ್ತಾರೆ. ಅದನ್ನು ನಾವು ನೋಡ್ಬೇಕು. ನಿಮ್ ಕೂಡ ಅವಾರ್ಡ್ ಕುತ್ಕೊಂಡು ನೋಡಿಲ್ವಾ? ಏನಂತೀರಾ? ನಮ್ದು ಅದೇ, ನಮ್ಮ ಕನ್ನಡಿಗರ ಗೌರವ, ಮತ್ತೊಬ್ರಿಗೆ ಕೊಡೋ ಗೌರವ ಅದೇ. ನಿಮ್ಗೆ ಕೊಡೋರ್ಗು ನಾವು ಕಾಯ್ಕೊಂಡು ನೋಡಿಲ್ವಾ? ಒಂದು 10 ನಿಮಿಷ ನಮ್ ಕೊಡೋರ್ಗು ನೀವು ಕುತ್ಕೊಂಡ್ರೆ ಏನಾಗುತ್ತೆ? ರಾಘು ಫಸ್ಟ್ ಮಾಡಿದ ಅಲ್ಲು ಅರ್ಜುನ್ ಅವರೇ. ಅದು ತಪ್ಪು ಮಾಡಿರೋದು ಅಲ್ಲು ಅರ್ಜುನ್ ಅವರೇ. ಯಾವ್ದು ಬೇರೆ ಯಾರ್ದು ಫಾಲ್ಟ್ ನಮ್ಗೆ ಗೊತ್ತಿಲ್ಲ. ಬಟ್ ಅವ್ರು ಮಾಡಿದ ತಪ್ಪಿಂದಾನೇ ಅಲ್ಲಿ ಅಷ್ಟು ದೊಡ್ಡ ಅನಾಹುತ ಆಗಿದ್ದು. ನಾನು ನೋಡಿದೆ, ಕಣ್ಣಾರೆ ನೋಡಿದೆ. ಅದಕ್ಕೆ ವಿಜಯ್ ಸರ್ ಕೋಪ ಬಂತು. ಮಾತಾಡಿದ್ರು, ಯಾಕೆ ಕರ್ಕೊಂಡು ಬಂದು ನಮಗೆ ಈ ತರ ಮಾಡಿದೀನಿ ಅಂತ. ಏನು ನೀವು ನಿಮ್ಮ ಭಾಷೆಗೆ ನಾವು ಯಾವ್ದ್ರಲ್ಲಿ ಕಡಿಮೆ ಇದೀವಿ? ನಾನು ಕೇಳ್ತೀನಿ ಸರ್, ಒಂದು ನಟನಾಗಿ ನಾನು ಕೇಳ್ತೀನಿ. ಒಂದು ನಟ ಜಾಲಿ ಜಾಲಿ ಒಂದು ಕಾಮಿಡಿ ನಟನಾಗಿ ಕೇಳ್ತೀನಿ. ವಿಜಯ್ ಸರ್ ಕೇಳೋದು ಬೇರೆ, ನಾನೇ ಕೇಳ್ತೀನಿ. ನಾವು ಯಾವ್ದ್ರಲ್ಲಿ ಕಡಿಮೆ ಇದೀವಿ? ನೀವು ಬಾಹುಬಲಿ 1,000 ಕೋಟಿ ಮಾಡಿದ್ರೆ ನಾವು KGF 1 1,000 ಕೋಟಿ ಮಾಡಿದೀವಿ. ನೀವು ಬಾಹುಬಲಿ 2 1,000 ಕೋಟಿ ಮಾಡಿದ್ರೆ ನಾವು KGF 2 ಕೋಟಿ ಮಾಡಿದೀವಿ. 1,000 ಕೋಟಿ ದಾಟಿದೀವಿ. ನೀವು ಯಾವ್ದು ಪುಷ್ಪ 1,000 ಕೋಟಿ ದಾಟಿದ್ರೆ ನಾವು ಕಾಂತಾರ 1,000 ಕೋಟಿ ದಾಟಿದೀವಿ. ನೀವು ಪುಷ್ಪ 2 1,000 ಕೋಟಿ ದಾಟಿದ್ರೆ ನಾವು ಕಾಂತಾರ 2,000 ಕೋಟಿ ದಾಟ್ತೀವಿ. ನಿಮ್ಮಲ್ಲಿ ಯಾವ್ದಲ್ಲೂ ನಾವು ಕಡಿಮೆ ಇಲ್ಲ. ಅರ್ಥ ಆಯ್ತಾ? ನೀವು
ಫಸ್ಟ್ ಕಲಾವಿದರಿಗೆ ಗೌರವ ಕೊಡೋದನ್ನ ಕಲಿಬೇಕು. ಎಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಬೆಳೆದ್ರೆ ಕೂಡ ನಾವು ನಿಮ್ಮಲ್ಲಿ ಏನು ಕಡಿಮೆ ಇಲ್ಲ. ನಮ್ಮ ವಿಜಯ್ ಸರ್ ಕೂಡ ಅಷ್ಟೇ ದೊಡ್ಡದಲ್ಲಿ ಇವತ್ತು ಒಂದು ನಿರ್ದೇಶಕರಾಗಿ ಅವರು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಬೇಕು, ಯಶಸ್ವಿ ಪಡೆದಿದ್ದಾರೆ, ನಿನ್ನೂ ಪಡಿತಾರೆ. ಅವ್ರಿಗೆ ಅದು ಅಲ್ಲಾಗಿದ್ದ ನಮಗೂ ಮನಸ್ಸು ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಅವ್ರು ಹೇಳ್ತಾರೆ ಹೊಸ ಹೊಸ ಪ್ರತಿಭೆಗಳಲ್ಲಿ ಬಂದಿದೆ, ಅವ್ರಿಗೂ ಕೂಡ ಇಲ್ಲಿ ಅವಾರ್ಡ್ ಕೊಡ್ತಾ ಇದ್ದಾರೆ. ಅದನ್ನ ಬಂದು ಯಾರಿಲ್ದ ಕೊಟ್ರೆ ಅವ್ರ ಮನಸ್ಸು ಹೆಂಗ್ ನೋವುತ್ತೆ ಅನ್ನೋ ಒಂದು ಬೇಜಾರು ಅವ್ರಿಗೂ ಇರುತ್ತೆ. ನಾವು ಅವರಿಂದ ಪಡೆದಿದ್ದೀವಿ ಅವಾರ್ಡ್ಗಳು. ಅವ್ರ ಎದುರುಗಡೆ ಕೊಡುವಾಗ 4 ಜನ ನೋಡಿದ್ರೆ ಅವ್ರಿಗೊಂದು ಸಂತೋಷ, ಅಲ್ಲಿ ಬರೋ ಚಪ್ಪಾಳೆಗಳು, ಅಲ್ಲಿ ಬರೋ ಸಿಲ್ಲೆಗಳು ಅವ್ರಿಗೊಂದು ಖುಷಿ ಕೊಡುತ್ತೆ. ನನ್ನಲ್ಲಿ ರೆಡಿಯಾದ ಹುಡುಗರುಗಳಿಗೆ ಅವಾರ್ಡ್ ಕೊಡುವಾಗ ಇಷ್ಟೊಂದು ಜನ ಕೈ ತರ್ತಾರಲ್ಲ, ಸಿಲ್ಲೆ ಹೊಡಿತಾರಲ್ಲ ಅಂತ ಅವ್ರಿಗೊಂದು ಖುಷಿ ಆಗುತ್ತೆ. ಇದೆಲ್ಲ ನೋಡದೆ ಇರುವಾಗ ಅವ್ರಿಗೆ ಮನಸ್ಸು ಬೇಜಾರಾಗತ್ತೆ. ಅದಕ್ಕೆ ಅವ್ರು ಸ್ಟೇಜಲ್ಲಿ ಕೇಳಿದ್ರು. ಅಷ್ಟು ದೊಡ್ಡ ವೇದಿಕೆಯಲ್ಲಿ ಅವ್ರು ಮಾತಾಡ್ತಾರಂದ್ರೆ, ಅಷ್ಟು ದೊಡ್ಡ ವೇದಿಕೆಯಲ್ಲಿ ಮಾತಾಡ್ಬೇಕಾದ್ರೆ ಅವ್ರಿಗೆ ಎಷ್ಟು ಗೆತ್ತು ಬೇಕು. ಅದು ವಿಜಯ್ ಸರ್ ಹತ್ರ ಇತ್ತು, ಅದೇ ತರ ಇರಬೇಕು. ಯಾಕಂದ್ರೆ ನಾವು ಯಾವ್ದ್ರಲ್ಲಿ ಕಡಿಮೆ, ಇವಾಗ್ಲೂ ಕೇಳ್ತೀನಿ, ಯಾವ್ದ್ರಲ್ಲಿ ನಾವು ಕಡಿಮೆ ಇಲ್ಲ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಯಾವುದೋ ಮಟ್ಟದಲ್ಲಿ ಇದೆ, ಎಲ್ಲೋ ಇದೆ. ಹಂಗಾಗಿ ಇವಾಗಿಲ್ಲ, ಯಾವತ್ತು ಕನ್ನಡದ ಕೀಳಾಗಿ ನೋಡಕ್ ಹೋಗ್ಬೇಡಿ. ಎಲ್ಲಾರ್ಗು ಹೇಳ್ತೀನಿ, ದಯವಿಟ್ಟು ನಾವು ಎಲ್ಲೋ ಇದೀವಿ ಸರ್. ಇದ್ರ ಜೊತೆಗೆ ವಿಜಯ್ ಸರ್ ಅವರ ಮಾತನ್ನ ಸಿಕ್ಕಾಪಟ್ಟೆ ಕನ್ನಡಿಗರು ಒಪ್ಕೊಂಡಿದ್ದಾರೆ, ಖುಷಿ ಆಯ್ತು. ಅಂದ್ರೆ ಅವರು ಪ್ರಶ್ನೆ ಮಾಡೋ ರೀತಿಗೆ ಎಲ್ಲರೂ ಕೂಡ ಚಪ್ಪಾಳೆ ಹೊಡಿತಿದ್ದಾರೆ. ಸೊ ಹೌದು, ಆಕ್ಚುಲಿ ಆ ಪ್ರಶ್ನೆ ಮಾಡಬೇಕು, ಕನ್ನಡಿಗರು ಯಾವ್ದ್ರಲ್ಲಿ ಕಡಿಮೆ ಇಲ್ಲ ಎನ್ನುವಂಥದ್ದು. ಸೊ ಆ ಕಾರ್ಯಕ್ರಮ ಆದ ಬಳಿಕ ನಿಮ್ಮ ಹತ್ರ ಏನಾದ್ರು ವಿಜಯ್ ಅವರು ಚರ್ಚೆ ಮಾಡಿದಾರೆ, ದುನಿಯಾ ವಿಜಯ್ ಅವರು ಈ ಬಗ್ಗೆ ಕಾರ್ಯಕ್ರಮದಲ್ಲಿ ಈ ರೀತಿ ಆಗಿದ್ರ ಬಗ್ಗೆ ಏನಾದ್ರು ಮಾತುಕತೆ ಆಯ್ತಾ ಏನು? ಸರ್ ಅವ್ರು ಹೇಳ್ತಾರೆ, ಅವ್ರು ಹೇಳಿದ ನಮ್ಮ ಹತ್ರ ಕೂಡ ಅದೇ ಹೇಳಿದ್ದು. ನೋಡಪ್ಪ, ನಿಮ್ಮಂತ ಹೊಸ ಹೊಸ ಹುಡುಗರಿಗೆ ಅವಾರ್ಡ್ ಕೊಡುವಾಗ ಅಲ್ಲಿ ಸ್ಟೇಜ್ ಹತ್ರ ಯಾರಲ್ಲ ಅಂದ್ರೆ ನಮ್ಗೆ ಮನ್ಸು ನೋವುತ್ತೆ ಅನ್ನೋ ತುಂಬಾ ಬೇಜಾರಾಗಿ ಹೇಳಿದ್ರು. ಅದು ಏನಾಗುತ್ತೆ ಅಂದ್ರೆ ಅವ್ರು ನಮ್ಗಾಗಿ ಅವ್ರಿಗೋಸ್ಕರ ಕೇಳಿಲ್ಲ, ನಮಗೋಸ್ಕರ ಕೇಳಿದ್ದು. ನನಗೆ ಸ್ಟೇಜ್ ಅಲ್ಲಿ ಅವಾರ್ಡ್ ಕೊಡುವಾಗ ಯಾರು ಇಲ್ಲ ಅಂತ ಅವರು ಕೋಪ ಪಟ್ಟಿಲ್ಲ. ಹೊಸ ಪ್ರತಿಭೆಗಳು ಬರ್ತಾ ಇದೆ, ಅವ್ರಿಗೆ ಅವಾರ್ಡ್ ಕೊಡುವಾಗ ಇರ್ಲಿ, ಜನ ನೋಡ್ಲಿ, ಕೈ ತಟ್ಲಿ ಅನ್ನೋ ಒಂದು ಕೋಪದಲ್ಲಿ ಅವ್ರು ಮಾತಾಡಿದ್ರು. ಅದ್ರಲ್ಲಿ ಏನ್ ತಪ್ಪಿದೆ? ಅವ್ರು ಮಾತಾಡೋದ್ರಲ್ಲಿ ಏನ್ ತಪ್ಪಿದೆ? ನಾವೇನಾದ್ರೂ ಕಡಿಮೆ ಇದ್ದು ನೀವು ಮಾತಾಡಿದ್ರೆ, ಹೌದಪ್ಪ ನಮ್ಮ ಇಂಡಸ್ಟ್ರಿ ತುಂಬಾ ಕೆಳಗಡೆ ಇದೆ, ನಿಮ್ಮಷ್ಟೇ ನಾವು ಒಂದು ಮಟ್ಟದಲ್ಲಿ ಮೇಲೆ ಇದ್ದೀವಿ, ನಾವು ಯಾವ್ದಲ್ಲೂ ಕಡಿಮೆ ಇಲ್ಲ. ಹಂಗಾಗಿ ಯಾರನ್ನೂ ಕೀಳಾಗಿ ನೋಡ್ಬೇಡಿ ದಯವಿಟ್ಟು. ಅವ್ರು ಮಾತಾಡೋದ್ರಲ್ಲಿ ಯಾವುದು ತಪ್ಪಿಲ್ಲ, ಸಿಲ್ಲೆ ಕೈಯಲ್ಲ. ಅವ್ರಿಗೆ ಇನ್ನೂ ಯಾವ ಮಟ್ಟದಲ್ಲಿ ಗೌರವ ಕೊಡಬೇಕು, ವಿಜಯ್ ಸರ್ ಕೊಡಬೇಕು. ಅವ್ರು ಇನ್ನು ಕನ್ನಡ ಇಂಡಸ್ಟ್ರಿಗೆ ಅವ್ರು ಮಾತಾಡಿದ್ದು ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಲೆ ಸಿಕ್ತು ಗೊತ್ತಾ? ಇವತ್ತು ಎಲ್ಲಾ ಚಾನೆಲ್ಗಳಲ್ಲೂ ಟಾಕ್ ಆಗಿ ಹೋಗ್ತಾ ಇದೆ, ಅದೇ ಇವಾಗ ಟ್ರೆಂಡ್ ಆಗಿದೆ. ಅವ್ರು ಮಾತಾಡಿದ್ದೆ, ಯಾಕೆ ಮಾತಾಡಬಾರ್ದು? ಈ ತರ ಒಂದು ಸಣ್ಣ ಪುಟ್ಟ ಚಿಕ್ಕದಂತ ಇವತ್ತು ಚಿಕ್ಕದಾಗಿ ಬಿಟ್ರೆ ನಾಳೆ ದೊಡ್ಡದಾಗಿ ಮಾಡ್ತಾರೆ. ಯಾರನ್ನೂ ಅದು ತಪ್ಪದೆಲ್ಲ ಮಾಡಬಾರ್ದು, ಮಾಡಿದ್ ತಪ್ಪದು. ಸರ್, ಯಾಕೆ ಸರ್ ಪದೇ ಪದೇ ಕನ್ನಡಿಗರಿಗೆ ಅವಮಾನ ಮಾಡುವಂತ ಕೆಲಸಗಳಾಗ್ತದೆ? ಸೊ ಕಳೆದ ಬಾರಿ ಕೂಡ, ಈ ಹಿಂದೆ ಒಮ್ಮೆ ದರ್ಶನ್ ಅವರು ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ರು, ನಾನು ಯಾವುದೇ ಹೊರ ರಾಜ್ಯಗಳಿಗೆ ಹೋಗಲ್ಲ, ಹೊರದೇಶಗಳಿಗೆ ಪ್ರಶಸ್ತಿ ಪಡೆಯೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅಲ್ಲಿ ಕನ್ನಡಿಗರನ್ನ ತುಂಬಾ ಕೇವಲವಾಗಿ ನೋಡ್ತಾರೆ ಕೆಲವರು ಎನ್ನುವಂಥದ್ದು. ಇಲ್ಲ ಸರ್, ಅವ್ರು ಹೇಳ್ಕೊಳ್ಳಿ ಸರ್. ಅವ್ರು ಏನಾದ್ರು ಹೇಳಿದ್ರು ನಾವು ಯಾವ್ದ್ರಲ್ಲಿ ಕಡಿಮೆ ಇಲ್ಲ. ಯಾರೋ ಎಲ್ಲೋ ಹೇಳಿದಾರ ಅನ್ಬಿಟ್ಟು ನಾವು ಕೀಳಾಗೋದಿಲ್ಲ. ನಾವು ಯಾವಾಗ್ಲೂ ದೊಡ್ಡದಲ್ಲಿ, ನಾವು ಯಾವುದೇ ಮಟ್ಟದಲ್ಲಿ, ಯಾವ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಎಲ್ಲ ಇಂಡಸ್ಟ್ರಿಗೆ ಗೊತ್ತು. ಸೌತ್ ಇಂಡಿಯಾ ಅಲ್ಲ ಸರ್, ನಾರ್ತ್ ಇಂಡಿಯಾ, ಆಲ್ ಓವರ್ ಇಂಡಿಯಾ ಗೊತ್ತು. ಕನ್ನಡ ಇಂಡಸ್ಟ್ರಿ ಇವಾಗ ಯಾವ ಮಟ್ಟದಲ್ಲಿ ಬೆಳೆದಿದೆ, ಎಲ್ಲಿದೆ